ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಶಾಸಕ ಮುನಿರತ್ನ ವಿರುದ್ಧ ದಲಿತ ನಾಯಕರು ಸಿಡಿದೆದ್ದಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರಾ ಅವರು ಶಾಸಕ ಮುನಿರತ್ನ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕ ಮುನಿರತ್ನ ಅವರು ಗುತ್ತಿಗೆದಾರನೊಬ್ಬನಿಗೆ ದೂರವಾಣಿ ಸಂಭಾಷಣೆಯಲ್ಲಿ ಜಾತಿಯ ಹೆಸರು ಹೇಳಿ ನಿಂದನೆ ಮಾಡಿದ್ದಲ್ಲದೆ ಅವಾಚ್ಯ ಪದಗಳನ್ನು ಬಳಸಿ ಅಸ್ಪೃಶ್ಯ ಸಮುದಾಯಕ್ಕೆ ಹಾಗೂ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ. ಎಂಬಿ ಪಾಟೀಲ್ ಅವರು ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಮಾತನಾಡಿದರೆ ದಲಿತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಎಲ್ಲಿದ್ದಾರೆ ಎಂದು ಅರ್ಜುನ್ ಭದ್ರಾ ಅವರು ಪ್ರಶ್ನಿಸಿದ್ದಾರೆ. ಒಕ್ಕಲಿಗರ ಸಮುದಾಯದ ಹೆಣ್ಮಕ್ಕಳನ್ನು ಬಳಸಿ ಮತ್ತು ಅದರಲ್ಲಿ ವಿಶೇಷವಾಗಿ ಬಿಳಿ ಅನ್ನತಕ್ಕಂಥ ಶಬ್ದಗಳನ್ನು ಬಳಸಿ ಅದು ಯಾವ ಶಾಸಕರು ಕೂಡ ಇವತ್ತೇನಪ್ಪ ಅಂದರೆ ತಿಳಿದಿರ್ತಕ್ಕಂಥ ಮಾತುಗಳನ್ನು ಹೇಳಿದರೆ ಅವ್ರ ಮೇಲೆ ಏನಪ್ಪ ಅಂದರೆ ಬಹುಶಃ ಈಗ ಛಲವಾದಿ ನಾರಾಯಣಸ್ವಾಮಿಗೆ ಏನಪ್ಪ ಅಂದ್ರೆ ಎಂಬಿ ಪಾಟೀಲ್ ಅವರು ಏನೋ ಒಂದು ಹೇಳಿ ಎಲ್ಲ ರಾಜ್ಯ ಮಟ್ಟದ ತುಂಬ ಎಲ್ಲ ಕಡೆ ಎಂಬಿ ಪಾಟೀಲ್ ಅವರು ವಿರುದ್ಧ ಚಳವಳಿ ಮಾಡಿದ್ರು. ಆದರೆ ಇವತ್ತು ಅದೇ ಚಳವಳಿ ಮಾಡ್ತಕ್ಕಂಥವ್ರು ಇವತ್ತ ಮುನಿರತ್ನವ್ರಿಗೆ ಕೇಳಿದ್ರು, ನಿಮ್ಮಲ್ಲಿ ಎಂಥ ಗಲೀಸಿ ಶಬ್ದ ಮಾಡ್ತಕ್ಕಂಥದ್ದು, ಎಂಥ ಶಬ್ದ ಉಪಯೋಗ ಮಾಡ್ತಕ್ಕಂಥದ್ದು, ಅದು ಒಬ್ಬ ಜನಪ್ರತಿನಿಧಿ ಅವ, ಒಬ್ಬ ಶಾಸಕ ಆಗಿರ್ತಕ್ಕಂಥವ್ರು, ಅವರು ಯಾವುದೇ ಸಮುದಾಯದ ಹೆಣ್ಮಕ್ಳಿಗೆ ಗೌರವಪೂರ್ವಕ ಮಾತಾಡಬೇಕು. ಒಬ್ಬ ಸಮುದಾಯದ ಹೆಣ್ಮಕ್ಳಿಗೆ ಅದು ಏನಪ್ಪ ಅಂದರೆ ಅಸ್ಪೃಶ್ಯರಿಗೆ ನೇರವಾಗಿ ಹೊಲೆ ಸುಳಿಗಳು ಅಂತಕ್ಕಂಥದ್ದು ಮಾತಾಡ್ಬೋದು. ನಾವು ಏನಪ್ಪ ಅಂದ್ರೆ ಉಗ್ರವಾಗಿ ಖಂಡಿಸ್ತೀವಿ ಸರ್. ಅದು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.